ಗಾಯ್ಸ್, ಎಲ್ರಿಗೂ ಬೆಳಗಿನ ಶುಭೋದಯ. ಅಣ್ಣ ಬಂದ. ಇವತ್ತು ಬೆಳಗ್ಗೆ 9 ಗಂಟೆ 9 ಕಾಲಿಗೆ ಎದ್ದಿದ್ದೀನಿ. ನಂಗೆ ಗೊತ್ತಿಲ್ಲ ಎಂತ ನಾನು ಈ ರೇಂಜಿಗೆ ಲೇಟಾಗಿ ಹೇಳ್ತಾ ಇದ್ದೀನಿ, ಮತ್ತು ಏನು ಮಾಡ್ತಾ ಇದ್ದೀನಿ ಹಿಂಗೆ ಅಂತ ಒಂಚೂರು ಗೊತ್ತಿಲ್ಲ. ಲೇಟಾಗಿ ಹೇಳ್ತಾ ಇದ್ದೀನಿ, ಲೇಟಾಗಿ ಮಲಗ್ತಾ ಇದ್ದೀನಿ. ಯಾಕೋ ಸ್ವಲ್ಪ ಸೋಂಬೇರಿ ಆಗ್ಬಿಟ್ಟಿದ್ದೀನ, ಇಲ್ಲ ಲೇಜಿ ಆಗ್ಬಿಟ್ಟಿದ್ದೀನ, ನಾನು ಕೇರ್ ಮಾಡ್ತಾ ಇದ್ದೀನ ಒಂದು ಗೊತ್ತಾಗ್ತಿಲ್ಲ. 9 ಕಾಲು ನೋಡಪ್ಪ, ಲುಕ್ ಕೊಡ್ತಾ ಇರೋದು ನೋಡಿ, ಲುಕ್ ಕೊಡ್ತಾ ಇರೋದು. ಲುಕ್ ಅಲ್ಲ, ನಾನು ಬೇಗ ಮಲ್ಗಲ್ಲ. ಏನು ಅಟ್ಲೀಸ್ಟ್ ಒಂದು 11 ಗಂಟೆಗಾರ ಮಲ್ಗ್ತಾನ, ಅದು ಮಲ್ಗಲ್ಲ. ಏನಪ್ಪ ಕತೆ. ದಯವಿಟ್ಟು ನಿನ್ನ ಮುಖ ನೋಡು ಹೇಗಿದೆ, ಸ್ವಲ್ಪ ಯೋಚನೆ ಮಾಡಿ. ಇವತ್ತು ಬೆಳಗ್ಗೆ 9:30 ಎದ್ದು ನಮ್ಮ ಡೈಲಿ ರೂಟೀನ್ನ ಹೇಳಬೇಕು ಅನ್ನೋ ಪ್ಲ್ಯಾನ್ ಇರೋದು. ಡೈಲಿ ರೂಟೀನ್ ಏನು ಮಾಡ್ತೀನಿ ನಾನು? ಸೊ ನೋಡಿ, ಇವಾಗ ಬೆಳಗ್ಗೆ 9:30 ಎದ್ದಿದ್ದೀನಿ. ಕೆಲಸಗಳನ್ನೆಲ್ಲ ಪ್ರಾಪರಾಗಿ ಮಾಡ್ತಾಯಿದ್ದೀನಿ, ಆದರೆ ನಾನೇ ಕೇರ್ ಮಾಡ್ಕೋತಿಲ್ಲ. ಹೆಲ್ತ್ ವಿಚಾರ ಆಗಿರ್ಬೋದು, ಜಿಮ್ ಆಗಿರ್ಬೋದು, ಮತ್ತು ಹೇರ್ ಕೇರು, ಸ್ಕಿನ್ ಕೇರು, ಏನಂದ್ರೆ ಏನೋ ಮಾಡ್ಕೋತಿಲ್ಲ ಗೈಸ್. ಟೈಮು 9:30 ಎದ್ದು ಇವಾಗ ಫಸ್ಟ್ ನಾನು ಕೇಳೋದೇ ಕಾಫಿ. ಬಿಕಾಸ್ ಕಾಫಿ ಇದ್ರೆ ಒಂದು ಸ್ವಲ್ಪ ತಲೆ ಓಡುತ್ತೆ ಅನ್ನೋ ಒಂದು ಇದು. ಆ್ಯಂಡ್ ಕಾಫಿ ಕುಡಿತಿರೋದಕ್ಕೆ ತಲೆ ಸಖತ್ತಾಗಿ ಓಡಿಸ್ತಾ ಇದ್ದೀನಿ ನಾನು. ಯಾಕಂದರೆ ಇವಾಗ ನಾನು ಇನ್ಸ್ಟಾಗ್ರಾಮಲ್ಲಿ ರೀಲ್ ಏನೇನು ಬಿಡ್ತಿದ್ದೆ, ನಾವು ಇನ್ಸ್ಟಾಗ್ರಾಮಲ್ಲಿ ರೀಲ್ ಏನೇನು ಬಿಡ್ತೀವಿ ಎಲ್ಲ 1 ಮಿಲಿಯನ್ 2 ಮಿಲಿಯನ್ ಹೋಗ್ತೈತೆ. ಅವೆಲ್ಲ ಕಾಫಿ ಕುಡಿದು ತಲೆ ಓಡಿಸಿರೋದು ಅವೆಲ್ಲ. ಅದಕ್ಕೆ ನಾನು ನಮ್ಮ ಅಮ್ಮಗೆ ಪ್ರತಿದಿನ ಕಾಫಿ ಕೇಳ್ತೀನಿ. ನನಗೆ ಗೊತ್ತಿಲ್ಲ ಯಾವಾಗ ನಾನು ಕರೆಕ್ಟಾಗಿ ಸ್ಟಡಿ ಆಗ್ತೀನೋ, ಅದರಲ್ಲೂ ನನಗೆ ಅನ್ಸ್ಬಿಡೈತೆ ಇಲ್ಲಿಗೆ ಬಂದರೆ ಹಾಲಿಗೆ ಬಂದರೆ ಪ್ರಾಪರ್ ಆಗಿರ್ತೀನಿ. ಈ ಬೆಡ್ಗೆ ಹೋಯ್ದ ತಕ್ಷಣ ಒಂದು ನಿದ್ದೆ ಫೀಲು, ಅಥವಾ ರೀಲ್ ನೋಡ್ತಾ ಇರ್ತೀನಿ. ಈ ರೀಲ್ ಅಡಿಕ್ಷನ್ದು ಒಂದು ವಿಡಿಯೋ ಮಾಡ್ಬೇಕು ಗೈಸ್. ಏನೋ ಒಂದು ಕೆಲಸ ಮಾಡಕ್ಕೆ ಬರ್ತೀನ, ಏನೋ ಒಂದು ನೋಡೋಕೆ ಹೋಗ್ತೀನ, ಇನ್ಸ್ಟಾಗ್ರಾಮ್ ಎತ್ತಿದ ತಕ್ಷಣ, ರೀಲ್ಸ್ಗೆ ಹೋಗಿದ ತಕ್ಷಣ, ಯಾರ್ದಾರು ಒಬ್ರು ಬಂದಿದ ತಕ್ಷಣ ತಗೋ ಹೊಡಿತಾ ಇರ್ತೀನಿ. ಅಯ್ಯೋ ಮತ್ತೆ ರೀಲ್ ನೋಡೋಕೆ ಶುರು ಮಾಡೋದನ್ನ, ಅಥವಾ ಮತ್ತೆ ಏನೋ ಮಾಡಕ್ಕೆ ಬಂದೆ ಅನ್ನೋದೇ ಮರ್ತೋಗ್ಬಿಟ್ಟಿರ್ತೀನಿ. ಆ ಥರ ಒಂದೊಂದು ಟೈಮಲ್ಲಿ ಆಗ್ಬಿಡುತ್ತೆ. ಒಟ್ಟಿನಲ್ಲಿ ಏನಂದರೆ ಒಂದು ಸ್ವಲ್ಪ ಸೋಂಬೇರಿ ಆಗಿರ್ಬೋದು, ನಾನೇ ಕೇರ್ ಮಾಡ್ತಿಲ್ಲ ಆಗಿರ್ಬೋದು, ಇವೆಲ್ಲ ಸ್ವಲ್ಪ ಕಮ್ಮಿ ಮಾಡ್ತಾಯಿದ್ದೀನಿ. ಆದರೆ ಟೈಮಿಗೆ ಕೆಲಸ ಏನಾಗಬೇಕು ಅದು ಆಗ್ತಾಯಿದೆ. ಅಂದರೆ ಇವಾಗ ಬ್ಲಾಗ್ ಅಪ್ಲೋಡ್ ಆಗ್ಬೋದು, ರೀಲ್ ಅಪ್ಲೋಡ್ ಆಗ್ಬೋದು, ಪ್ರಮೋಷನ್ ಶೂಟ್ ಆಗಿರ್ಬೋದು, ಇವೆಲ್ಲ ನನ್ನ ವರ್ಕ್ ಏನಿದೆಯೋ ಆನ್ ಟೈಮ್ ನಾನು ಮಾಡ್ತಾಯಿದ್ದೀನಿ. ಆದರೆ ನಾನೇ ಕೇರ್ ಮಾಡ್ಕೊಂಡು ಆನ್ ಟೈಮಿಗೆ ನಾನೇನೋ ಮಾಡ್ತಾಯಿಲ್ಲ. ಏನ್ ಹೇಳ್ತೀಯ ಮದು? ಸೋಂಬೇರಿ ನನ್ನ ಮಗ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಮಂತಲ್ಲಿ ಎಂಡಲ್ಲೋ ಯಾವಾಗಲೂ ಗೊತ್ತಿಲ್ಲ, ಈ ಮಂತ್ ಎಂಡಲ್ಲೋ ಇಲ್ಲ ಆಗಸ್ಟ್ 1 ಗೊತ್ತಿಲ್ಲ, ಯಾವಾಗಲೂ ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀನಿ. ಆ ಟ್ರಿಪ್ಪು ಮುಗಿಸ್ಕೊಂಡು ಆದಮೇಲೆ ನಾನು ಜಿಮ್ಗೆ ಹೋಗೋದು. ಬಿಕಾಸ್ ಇವಾಗ ಜಿಮ್ಮಿಗೆ ಸೇರಿಕೊಂಡ್ರೆ ಮತ್ತೆ ನಾನು ಅಷ್ಟು ಗ್ಯಾಪ್ ಕೊಡಬೇಕಾಗುತ್ತೆ, ಮತ್ತೆ ವಾಪಸ್ ಕನ್ಸಿಸ್ಟೆನ್ಸಿ ಡಮಾರ್ ಆಗ್ಬಿಡುತ್ತೆ. ಗೊತ್ತಿಲ್ಲ ಹೆಂಗೆ ಅಂತ. ಚಿರನ್ ಕೊಟ್ಟಿರೋ ಫ್ರೇಮ್ನ ಅಲ್ಲೇ ಇಟ್ಟಿದ್ದಾರೆ ನೋಡಿ ಗೈಸ್. ಇಲ್ಲಿ ಫಿಟ್ ಮಾಡಬೇಕಂದ್ರೆ ಮಳೆ ಹೊಡಿಬೇಕು, ಎಲ್ಲ ಕಡೆಯೂ ಫಿಟ್ ಆಗ್ಬಿಟ್ಟೈತೆ. ಇಲ್ಲೊಂದು ಕಡೆ ಹಾಕ್ಬೇಕು, ಬಟ್ ಸುಮ್ಮನೆ ಯಾಕೆ ಹೋಗೋ ಟೈಮಲ್ಲಿ ಅಂದ್ಬಿಟ್ಟು ಇದನ್ನ ಇಲ್ಲೇ ಇಟ್ಟಿದ್ದೀವಿ ಫ್ರೇಮ್ನ. ಫೈನಲಿ ನಮಗೆ ಕಾಫಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ನಾನೇ ಡಿಮಾರ್ಟ್ಗೆ ಹೋದ್ರೆ ಹಿಂಗೆ ತಗೋಬತ್ತೀನಿ, ಹಿಂಗೆ ಒಂದು ಬಕೀಟ್ ತುಂಬಬೇಕು ನಮ್ಮ ಮನೇಲಿ, ಆ ಥರ ತಿಂಡಿ ತಗೋಬತ್ತೀನಿ. ಅಂದರೆ ಒಂದು ಅರ್ಥ ಬಂದ್ಬಿಟ್ಟು, ಒಂದು ನನಗೂ ಕೂಡ, ಇನ್ನೊಂದು ನಮ್ಮ ಮನೆಗೆ ಬರ್ತಾನೆ ಇರ್ತಾರೆ ಯಾರಾದರೂ ಇಬ್ಬರು ಸಬ್ಸ್ಕ್ರೈಬರ್ಸು, ಐಡೆಂಟಿಫೈ ಮಾಡಿಕೊಂಡು ಮನೆ ಹುಡ್ಕೊಂಡು ಕಾರ್ನ ನೋಡ್ಕೊಂಡು ಎಲ್ಲ ಬರ್ತಾ ಇರ್ತಾರಲ್ಲ. ಸೊ ಅವ್ರಿಗೂ ಕೂಡ ಲೈಕ್ ಇರಬೇಕು ಮನೇಲಿ ಏನಾದ್ರು ತಿಂಡಿ ಅಂದ್ಬಿಟ್ಟು ನಮ್ಮಮ್ಮ ತಗೊಂಬತ್ತಾ ಇರ್ತಾರೆ. ಮಕ್ಕಳು ಬರ್ತವೆ, ಅವಾಗ ಏನು ಮಾಡಬೇಕು? ಆಗ ನಮ್ಮಮ್ಮ ಹೋಗ್ಬಿಟ್ಟು ತಗೊಂಬರ್ತಾರೆ. ಇಲ್ಲಾಂದ್ರೆ ನಮ್ಮ ಅಮ್ಮಂಗೆ ಬ್ಲಿಂಕಿಟಲ್ಲಿ ಕೊಟ್ಟಿದ್ದೀನಲ್ಲ, ಬ್ಲಿಂಕಿಟಲ್ಲಿ ಆರ್ಡ್ರ್ ಮಾಡೋದು ನಮ್ಮಮ್ಮ. ಗೈಸ್, ಇನ್ನೊಂದು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡೋದಕ್ಕೆ ರೆಂಟಲ್ ಅಗ್ರಿಮೆಂಟ್ ಬೇಕು ಅಂತ ಹೇಳಿದ್ರು. ಅದನ್ನು ಮಾಡಿಸಿ ಇವಾಗ ಓನರ್ ಅಂಕಲಿಗೆ ಸೈನ್ ಕೊಟ್ಟಿದ್ದೀವಿ. ಅದು ಅಂಕಲು ಸೈನ್ ಮಾಡಿದ್ಮೇಲೆ ಆಧಾರ್ ಕಾರ್ಡ್ ಅಪ್ಡೇಟು ನಮ್ಮ ತಂಗಿಯವರ ಹಸ್ಬೆಂಡ್ ಅವರೇ ಮಾಡ್ತಾರೆ. ನನ್ನ ತಂಗಿ ಪೂಜಾ ಇಲ್ವಾ, ಅವ್ರ ಹಸ್ಬೆಂಡ್ ಮಾಡ್ತಾರೆ. ಅವ್ರಿಗೆ ಕೊಟ್ಟು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಾದ್ಮೇಲೆ, ಅದಾದಮೇಲೆ ಆಧಾರ್ ಕಾರ್ಡು ಬ್ಯಾಂಕ್ ಅಕೌಂಟು ಎರಡೂ ಸೇಮ್ ಇರುತ್ತೆ. ಸೊ ಅವಾಗ ನಾನು ಪಾಸ್ಪೋರ್ಟ್ ಮಾಡಿಸ್ಬೋದು. ಒಂದೇ ಸಲ ನಂದು ಅಪ್ಪ ಅಮ್ಮಂದು ಎಲ್ಲಾರ್ದು ಪಾಸ್ಪೋರ್ಟ್ ಮಾಡಿಸ್ಬೇಕು ಅನ್ನೋ ಪ್ಲ್ಯಾನ್ ಇರೋದು. ಗೈಸ್, ಒಳ್ಳೆ ಫೈಟ್ ಆಯಿತು ಅಮ್ಮನ ಹತ್ರ ಇವಾಗ. ಮಧು, ಹಂಗೆ ನನ್ನ ಮೊಬೈಲ್ ತಗೊಂಬ ಒಂಚೂರು. ಅಮ್ಮ, ನನ್ನ ಮೊಬೈಲ್ ಅಮ್ಮ. ಅಲ್ಲ, ಜೆರಾಕ್ಸ್ ಮಾಡ್ಸೋದಿಕ್ 100 ರೂಪಾಯಿನಾ? ಆಯ್ತು,
ಆಯ್ತಾಯ್ತು ಹೋಗು ಅಷ್ಟೇ, ಆಯ್ತು ನನ್ಗ್ ಬೇಡ. ಆಯ್ತು ಬೇಡ ಹೋಗು ಅಮ್ಮ ಹೋಗೀಗ, ಟೈಮ್ ಇಲ್ಲ ನನಗೆ. ಅಮ್ಮ ಜೆರಾಕ್ಸ್ ಮಾಡ್ಸೋದಕ್ಕೆ ಯಾರಮ್ಮ 100 ರೂಪಾಯಿ ಕೇಳ್ತಾರೆ? ಯಾಕ ಮಧು 100 ರೂಪಾಯಿ ಅಲ್ಲ ಮಧು. 3 ರೂಪಾಯಿ ಅಲ್ಲಿ ನೀವು 3-4 ಜೆರಾಕ್ಸ್ ಮಾಡಿಸ್ಬೇಕು, ಕೊಡು, ಕಳ್ಸು ಬೇಗ. ಮಧು ಸುಮ್ನೆ ಇರ್ಲ ನೀನ್. ಮಧು 20 ರೂಪಾಯಿ ಕಳಿಸ್ತಿದ್ಯಾ ಅಷ್ಟೇ ಮ್ಯಾಕ್ಸಿಮಮ್, ಯಾಕಂದ್ರೆ ಜೆರಾಕ್ಸ್ ಮಾಡಿಸ್ಬೇಕು. ಯಾರಾದ್ರೂ ಜೆರಾಕ್ಸ್ 100 ರೂಪಾಯಿ. ಕಳಿಸ್ಬೇಕು, ಈಗ ಬೇಗ ಕಳ್ಸು. ಅಮ್ಮ 100 ರೂಪಾಯಿಂದ 1000 ರೂಪಾಯಿ ಕೊಟ್ಟಾಗ್ಬಿಟ್ಟಲ್ಲಮ್ಮ. ಗೈಸ್ ಮನೆಗೆ ಒಂದು ಆರ್ಡರ್ ತರಿಸಿದ್ದೆ. ಇದು ಮೋಸ್ಟ್ಲಿ ನಮ್ಮ ಅಮ್ಮಗೆ ಇಷ್ಟ ಆಗ್ಬೋದೇನೋ ಅಂತ ಅನ್ಕೋತೀನಿ. ಕೊಯ್ರಿ ಮಧು ಒಂಚೂರು. ಓ ಗಾಯ್ಸ್ ಇದು ನಮ್ಮ ಅಮ್ಮಂದೆಲ್ಲ ಬಿಡಿ, ನಂದಿದು. ಇದು ನಂದು ಸೀಕ್ರೆಟ್ ಲಾಕ್. ಇದು ನಂದು ಸೀಕ್ರೆಟ್ ಲಾಕ್. ಇರಿ ನಾನು ನಿಮಗೆ ಪ್ರಾಡಕ್ಟ್ ತೋರಿಸಲ್ಲ, ಬಟ್ ನಮ್ಮ ಅಮ್ಮಗೆ ಇದು ನೋಡ್ತೀನಿ, ನಮ್ಮ ಅಮ್ಮಗೆ ತೋರಿಸ್ತೀನಿ. ಏನ್ಮಾ ಡಿಕ್ಷನರಿ ಬುಕ್ಸ್ ಓದೋದು ಓಂ ನೋಡ್ಬಿಡ್ರ ನೋಡ್ದಾ ಏನಿದು? ಬೇಡ ಬೇಡ, ಅದೊಂದು ಸೀಕ್ರೆಟ್ ಲಾಕ್ ತರ ಅದು. ಮನೇಲಿ ಇವಾಗ ಪರೋಟ ಜೊತೆಗೆ ಚಿಕನ್ ಸಾಂಬಾರು. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಗೈಸ್ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಫೈನಲಿ ಫ್ರೆಶ್ ಅಪ್ ಆಗ್ಬಿಟ್ಟು ಹಿಂಗೆ ಹೇರಿಗೆ ರೈಸ್ ವಾಟರ್ನ ಹಾಕ್ಬಿಟ್ಟಿದ್ದೀನಿ. ಸೊ ಸ್ವಲ್ಪ ಹೇರ್ ಕೇರ್ನ ಮೇಂಟೈನ್ ಮಾಡಬೇಕು, ಇಲ್ಲಾಂದರೆ ನಮ್ಮ ಅಪ್ಪನ ಥರ ಆಗ್ಬಿಟ್ರೆ ಕಷ್ಟ. ನಾನು ಮೊದಲೇ ಜೆನೆಟಿಕ್ಸ್ ಪ್ರಾಬ್ಲಮ್ಮು ಅದು ಇದು ಅಂತ ಹೇಳ್ತಾ ಇರ್ತಾರೆ. ಸೊ ಅದೇ ಸ್ವಲ್ಪ ಡಿಸೈಡ್ ಮಾಡಿದ್ದೀನಿ, ಹೇರ್ ಕೇರ್, ಸ್ಕಿನ್ ಕೇರ್ ಮತ್ತು ಹೇಳ್ತಿರ್ತೀನಿ ಅವಾಗ, ಬಟ್ ಫಾಲೋ ಮಾಡೋದು ಯಾವಾಗ ಅಂತ ಗೊತ್ತಿಲ್ಲ. ಬಟ್ ಇವಾಗ ಸದ್ಯಕ್ಕೆ ರೋಸ್ ಮಾರಿ ಲೈಕ್ ರೈಸ್ ವಾಟರ್ನ ಜಸ್ಟ್ ಅಪ್ಲೈ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಫೈನಲಿ ಎಲ್ಲ ಡೀಟೇಲ್ಸ್ದು ಬ್ಯಾಂಕ್ದು ಏನೇನಿತ್ತು ಅದನ್ನೆಲ್ಲ ತೊಗೊಂಡು ಇವಾಗ ಬ್ಯಾಂಕ್ ಹೋಗ್ತಾಯಿದ್ದೀನಿ. 2 ಗಂಟೆಗೆ ಲಂಚ್ ಬ್ರೇಕು, ಅಷ್ಟರಲ್ಲಿ ಹೋಗ್ಬಿಟ್ಟು ತೊಗೊಂಬರ್ಬೇಕು ಎಲ್ಲನೂ, ಅಂದರೆ ಬ್ಯಾಂಕ್ ಸ್ಟೇಟ್ಮೆಂಟ್. ಗೈಸ್ ಬಂದ ಬ್ಯಾಂಕಿಗೆ, ಬೇಗ ಕೆಲಸ ಮುಗಿಸ್ಬಿಟ್ಟು ಮನೆಗೆ ಹೋಗೋಣ ಬನ್ನಿ. ಹಬ್ಬ ಗೈಸ್ ಫೈನಲಿ ಒಂದು ಕೆಲಸ ಮುಗೀತು. ಈ ಬ್ಯಾಂಕದು ಬೇಗ ಕೆಲಸ ಮುಗಿದ್ಬಿಟ್ರೆ ಖುಷಿ ಆಗ್ಬಿಡ್ತೀನಿ. ಸದ್ಯಕ್ಕೆ ನಾನು ಪ್ರಾಪರ್ ಟೈಮಿಗೆ ಬಂದು ATM ಪಿನ್ ಚೇಂಜ್ ಮಾಡಿ ಬ್ಯಾಂಕ್ ಸ್ಟೇಟ್ಮೆಂಟ್ ತಗೊಂಡು ಎಲ್ಲ ತಗೊಂಡಾಯ್ತು. ಈಗ ವಾಪಸ್ ಮನೆಗೆ ಹೊರಟಿದ್ದೀನಿ ಗೈಸ್. ಇನ್ನೊಂದು ವಿಷಯ ಗೈಸ್, ನಮ್ಮ ಚೋಟ ಮರಿ ಮತ್ತೆ ಚಿರು ಅವರು ಕಂಪ್ನಿ ಕಡೆಯಿಂದ, ಅಂದ್ರೆ ಅವ್ರ ಅಮ್ಮ ಕಂಪ್ನಿ ಹೋಗ್ತಾರಲ್ಲ, ಅವ್ರ ಕಂಪ್ನಿ ಕಡೆಯಿಂದ ಒಂದು 2 ಡೇಸ್ ಟ್ರಿಪ್ ಇದೆ. ಸೊ ಅದಕ್ಕೆ ಅವರು ಮೋಸ್ಟ್ಲಿ ಚಿಕ್ಕಮಂಗ್ಳೂರ ಸಕಲೇಶ್ಪುರನ ಅಲ್ಲಿಗೆ ಹೋಗಿದ್ದಾರೆ 2 ಡೇಸ್ ಟ್ರಿಪ್ ಹೋಗಿದ್ದಾರೆ. ಎದೆಯಲ್ಲಿ ಸಿಹಿಯಾದ ಕೋಲಾಹಲ, ನನ್ನೆದುರಲ್ಲೇ ನೀನೀಗ ಬಂದಾಗಿದೆ, ನಿನ್ನ ತುಟಿಯಲ್ಲಿ ನಗುವಾಗುವ ಅಂಬಲ, ನಾನಿಂತಲ್ಲೇ ಹಾಳಾದೆ ನಿನ್ನಿಂದಲೇ. ಏನ್ರಿ ಮಧು ಇದೆಂತ ಸಾವು? ಇದೆಂತದು ಗಲೀಜು ಗೈಸ್, ನಾನು ನಮ್ಮಮ್ಮ ಎಷ್ಟು ಒಂದೇ ಗೊತ್ತಾ, ಸ್ನಾನ ಮಾಡಲ್ಲ, ಅಲ್ಲುಜ್ಜಲ್ಲ. ಹಲೋ, ಏನ್ ಮಾಡ್ತಿದ್ಯಾ? ಎಲ್ಲೋ ಇದ್ಯಾ? ಹೋಗ್ಬಿಟ್ಟಿದ್ಯಾ? ಕೇಳ್ದಲೆ ಅನ್ಬಿಟ್ಟು ರಾತ್ರಿ 4 ಗಂಟೆ ಇಲ್ಲಿ ಬಂದು ಒಂದ್ 5-6 ಜನ ಕೇಳಿದ್ರಪ್ಪ ಧರ್ಮಸ್ಥಳದಲ್ಲಿ. ಹಾ ಫುಲ್ ದೊಡ್ಡ ಫ್ಯಾನ್ಸ್ ಅಂತೆ. ಹಾ ಆಮೇಲೆ ಕೇಳಿದ್ರು Q&Aದಲ್ಲಿ ಸುದೀಪ್ ಅಣ್ಣ ಮಾತ್ರ ನಿನ್ ಫೀಲಿಂಗ್ಸ್ ಎಲ್ಲ ಗೊತ್ತು ಅಂತಲ್ಲ, ಏನ್ ಹೇಳು ನಾವು ತಿಳ್ಕೊಂತೀರಿ ಸ್ವಲ್ಪ ನಿನ್ ಸೀಕ್ರೆಟ್ಸ್ ಅಂತ ಹೇಳ್ತಾ ಇದ್ರು. ಜಾಸ್ತಿ ಜನ ಸಿಕ್ಕಿದ್ರಪ್ಪ. ಈಗ ಎಲ್ಲಿದ್ಯಾ? ಈಗ ಧರ್ಮಸ್ಥಳ ಬಿಟ್ಟಿದೀನಿ. ನೆಕ್ಸ್ಟ್ ಮಂಗ್ಳೂರೇ ಅನ್ಕೊಂತೀನಿ. ಮಂಗ್ಳೂರು ಬೀಚಾ? ಇರ್ಬೇಕು. ಎಲ್ಲಿ ಅವಳು ಚೋಟ ಮರಿ ಇಲ್ಲೇ ಇದ್ದಾಳೆ. ಬರೋದು ಯಾವಾಗ ಹೋಗೋದು ಯಾವನು? Thursday. What? I know you can't be without me, but you be without me. Today is the best happiness day in my day. Because the peace has gone from out. Oh, then you're not happy because this went right. My not only me. Mother, father, everything are so much happy. Only suffering people is your mom and Bujji. Oh, mommy. They thought They can't
they thought they will be so like more happy, but after they realized that okay, beside me there is a irritation one person. My mom said I am Tagdu. Yeah, that common word I know, that is used. I know that one. ಪಿಜ್ಜಾ ಒಂದು ತಾವ ನಾ ಒಂದು ಪೀಸ್ ತಿಂತೀನಿ. ಪಿಜ್ಜಾ ಓಕೆ. KFC ಬೇಡ. KFC ಬೇಡ. ಓಕೆ ಒಂದು ಬಿರಿಯಾನಿ, ಒಂದು ಪೋಲಾರ್ ಬಿಯರ್ ಐಸ್ ಕ್ರೀಮು, ಒಂದು ಪಿಜ್ಜಾ, ಓಕೆನಾ? ಈಗ ಅದೇನು ಅಪ್ಲೈ ಮಾಡಿ ಬಂದ? ಅದು ಬಿಡು, ಅದೇ ಏ ಇದು ಕಣ ಪಾಸ್ಪೋರ್ಟ್. ಓಕೆ ಫಿಕ್ಸ್ ಆಯ್ತಾ? ಆಯ್ತು ಮಾಡ್ತೀವಿ. ನೀನ್ ಆರಾಮಾಗಿ ಅಲ್ಲಿ ಹೋಗಿದ್ದೆ ಟ್ರಿಪ್ಪು, ನೀನ್ ಅಲ್ಲೇ ಹೋಗು, ಮತ್ತೆ ಈ ಕಡೆ ಟ್ರಿಪ್ ಬರ್ಬೇಡ. ಇಲ್ಲ ಬೇಡ ಅದು ಅಳ್ಳು ಪರವಾಗಿಲ್ಲ. ಗಾಯ್ಸ್ ಇಲ್ಲಿ ನೋಡಿ, ನಮ್ಮಮ್ಮ ನನ್ನ ಜೊತೆ ಮುನ್ಸ್ಕೊಂಡ್ಬಿಟ್ಟವ್ರೆ. ಒಂಚೂರು ಓಮ ಅಂತ ಹಿಂಗೆ ಹೇಳ್ಬಿಟ್ಟೆ. ಹೋದವರು ಊಟ ಹಾಕ್ಕೊಟ್ರು, ಊಟ ಹಾಕ್ಕೊಂಡು ಬಂದು ತಿನ್ನಿಸ್ತಾರೆ. ಕೋಪ ಎಷ್ಟೇ ಇರಲಿ ನಮ್ಮ ಅಮ್ಮಂಗೆ, ನಾನು ಚೆನ್ನಾಗಿರ್ಬೇಕು, ನಾನು ಕರೆಕ್ಟ್ ಟೈಮಿಗೆ ಊಟ ಮಾಡಬೇಕು. ಅದು ನಮ್ಮಮ್ಮ ಅಂದರೆ. ಹಿಂಗೆ ಹೋಗ್ಲಿದ ತಕ್ಷಣ ನಾನೇನೋ ಕೊಟ್ಬಿಡ್ತೀನಿ, 1000 ರೂಪಾಯಿ ಹಾಕ್ಬಿಡ್ತೀನಿ, 200 ಈ ಥರ ಎಲ್ಲ ಅನ್ಕೋಬೇಡ. ಕೇಳಿದೆಲ್ಲ ಕೊಡ್ಸ್ಬಿಡ್ತಾನೆ. ಈ ಥರ ಎಲ್ಲ ಎಕ್ಸ್ಪೆಕ್ಟೇಷನ್ ಮಾಡ್ಕೋಬೇಡ. ಮಾತಾಡುಮ್ಮ, ಅಮ್ಮ ಮಾತಾಡಮ್ಮ. ನಾನು ಮಾತಾಡಲ್ಲ ಇನ್ಮೇಲೆ. ಅಮ್ಮ ಮಾತಾಡಮ್ಮ. ನಂದವೇ 57 ರೂಪಾಯಿ ಕಳಿಸ್ಕೊಂಡು 27 ರೂಪಾಯಿ ಕಳಿಸ್ಕೊಂಡಿದ್ಯಾ, 1 ರೂಪಾಯಿ ಇಲ್ಲ ನನ್ನ ಹತ್ರ. ಆದ್ರೂ ನಿನ್ನ ಹತ್ರ ಇದ್ದೀನಿ. ಅಮ್ಮ ಮಾತಾಡಮ್ಮ. ನಂದಿದೆ ಮಾತಾಡದೆ ಅಮ್ಮ. ಮತ್ತೆ ಯಾಕೆ ತಿನ್ನಿಸ್ತಾ ಇದ್ದೀನಿ? ಗ್ಯಾಪಲ್ಲಿ ಇದೇನೋ ತಿಂತಾ ಇದ್ದೀನಿ. ಇದೆಲ್ಲ ಇವಾಗ ಸ್ವಲ್ಪ ದಿನ ಕಾಲ. ಪ್ರತಿ ಸಲ ಹೇಳ್ತಾ ಇರ್ತೀನಿ ಜಿಮ್ಗೆ ಹೋಗ್ಬೇಕು, ಪಕ್ಕ ಮಾಡ್ತೇನೆ ಅಂತ. ಈ ಸಲ ಇದಕ್ಕೆ ಒಂದು ಸ್ವಲ್ಪ ಸ್ಪೆಷಲ್ ಆಗಿ ಏನೋ ಪ್ಲ್ಯಾನ್ ಆಗ್ತಿರೋದು. ಇನ್ ಕೇಸ್ ಅದೇನಾದರೂ ನನಗೆ ಕಂಫರ್ಟೇಬಲ್ ಆಗಿ ಒಪ್ಕೊಂಡ್ರೆ ಇವೆಲ್ಲ ಲೆಸ್. ಅದಕ್ಕೆ ಮುಂಚೆನೇ ತಿನ್ಕೋತಾ ಇದ್ದೀನಿ, ಆಮೇಲೆ ಯಾವುದು ಸಿಗಲ್ಲ ಅಂದ್ಬಿಟ್ಟು. ಏನು ಹೇಳಿ? ಕಲ್ಮೇಶ್ ಗೈಸ್, ಕಲ್ಮೇಶ್ ಅವರು ಕಾಲ್ ಮಾಡಿ ನಮ್ಮ ವೀಡಿಯೋಸ್ ಎಲ್ಲ ಇಷ್ಟಪಡ್ತಾರಂತೆ, ನೋಡ್ತಾ ಇರ್ತಾರಂತೆ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ನೋಡ್ತಾರೆ ಹೀಗೆ ಖುಷಿಯಾಗಿರಿ. ಇಲ್ಲಿ ನೋಡಿ ಗೈಸ್, ನಮ್ಮಮ್ಮ ಬ್ಯಾಸ್ಕೆಟ್ ಬಿಟ್ಟವ್ರೆ. ನೋಡಿದ್ರೆ ನಮ್ಮಪ್ಪ ಇಲ್ಲಿ ಬಂದೈತೆ, ಮೇಲೋಯ್ತು. ಬ್ಯಾಸ್ಕೆಟ್ ಬಿಡು ಅಪ್ಪ, ಆಗ್ತೈತೆ ಓಡ್ತಲ್ಲಿ. ಗೈಸ್, ನಾನು Q&A ಬ್ಲಾಗಲ್ಲಿ ನಮ್ಮ ಫ್ಯಾನ್ ಪೇಜ್ ಬಗ್ಗೆ ಹೇಳ್ತಾ ಇದ್ದೆ. ಆ್ಯಂಡ್ ಅದು ಹೇಳ್ತಿರೋ ಟೈಮಲ್ಲೇ ಅಕ್ಕ ಏನೋ ಹೇಳಿದ್ರಲ್ಲ, ಅಲ್ಲಿಗೆ ಡೈವರ್ಟ್ ಆಗ್ಬಿಟ್ಟೆ. ಸೊ ಅದು ಎಲ್ಲರಿಗೂ ಸೇರಿ ಹೇಳಿರೋದು, ಅದು ಒಬ್ಬರಿಗೆ ಅಂತಲ್ಲ. ಬಟ್ ನಾನು ಎಸ್ಪೆಷಲಿ ನಮ್ಮ ಒಂದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿರುವಂಥ Sudeep_F.P ನಮ್ಮ ಒಂದು ಫ್ಯಾನ್ ಪೇಜಿಗೆ, ಅವ್ರು ನಮ್ಮ ಫ್ಯಾಮಿಲಿನೇ. ಆ ಪೇಜ್ ಬಗ್ಗೆ ಹೇಳಬೇಕು. ಸಿಕ್ಕಾಪಟ್ಟೆ ಸಖತ್ತಾಗಿ ಎಡಿಟ್ಸ್ ಮಾಡ್ತಾರೆ. ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ಎಡಿಟ್ಸ್ಗಳೆಲ್ಲ ಅವೆಲ್ಲ. ನಾನು ಲೈಕ್ ಎಡಿಟ್ ಎಲ್ಲ ಮಾಡಾದ್ಮೇಲೆ ನಮ್ಮ ಅಮ್ಮಂಗೆ ತೋರಿಸ್ತಿರ್ತೀನಲ್ಲ, ಸೊ ಅವಾಗ ನಮ್ಮಮ್ಮ ಇದು ಎಷ್ಟು ಇಷ್ಟ ಐತೆ, ಎಷ್ಟು ಸಖತ್ತಾಗೈತೆ, ಅದೊಂದು ಸಾಂಗ್ ಮಾಡಿದ್ರು, ಇಸ್ಲಾಮಿಯಾ ಮೇ, ಅದಂತೂ ನೆಕ್ಸ್ಟ್ ಲೆವೆಲು. ಮತ್ತು ಇನ್ನೊಂದು ನಮ್ಮಪ್ಪ ನನ್ನ ಚಿಕ್ಕ ವಯಸ್ಸಲ್ಲಿ ಎತ್ಕೊಂಡಿರೋದು, ಇದೆಲ್ಲ ಕ್ರೇಜಿಯಾಗಿ ಮಾಡ್ತವ್ರೆ. ಇದೇ ಥರ ಮಾಡ್ತಾಯಿರಿ. ಆ್ಯಂಡ್ ಅದ್ರ ಜೊತೆಗೆ ನಮ್ಮ ವ್ಲಾಗ್ಸಲ್ಲಿ ಯಾವುದಾದ್ರೂ ಎಮೋಷ್ನಲ್ ಇರೋದು, ಕಾಮಿಡಿ ಇರೋದು, ಸ್ವ್ಯಾಗ್ ರಿಪ್ಲೈ ನಮ್ಮ ಅಪ್ಪ ಕೊಡೋದು, ಈ ಥರ ಯಾವುದಾದ್ರು ಇದ್ದರೆ ಅದನ್ನು ಕೂಡ ಅಪ್ಲೋಡ್ ಮಾಡ್ತಾಯಿರಿ. ಆ್ಯಂಡ್ ನೀವು ಮಾಡ್ತಿರೋ ಒಂದು ಎಡಿಟ್ಸ್ಗೆ ನಾನು ಯಾವತ್ತಿದ್ರು ಚಿರಋಣಿ. ಬಿಕಾಸ್ ಒಬ್ಬ ನನ್ನನ್ನು ಇಷ್ಟಪಡೋರು ಎಷ್ಟು ಲೈಕ್ ಇಷ್ಟಪಡ್ತಾರೆ, ಎಲ್ಲರೂ ಇಷ್ಟ ಕೊಡ್ತಾರೆ. ಬಟ್ ಆದರೂ ಅದರಲ್ಲೂ ತುಂಬ ಇಷ್ಟಪಟ್ಟು ಫ್ಯಾನ್ ಪೇಜ್ ಓಪನ್ ಮಾಡಿ ಅವರ ಟೈಮ್ನ ಕೊಟ್ಟು ನನಗೋಸ್ಕರ ವಿಡಿಯೋ ಮಾಡಿ ಏನೇನೋ ಅಪ್ಲೋಡ್ ಮಾಡ್ತಿರ್ತಾರೆ ಎಡಿಟ್ಸ್ನೆಲ್ಲ ನೋಡಿ ಖುಷಿ ಆಗುತ್ತೆ ನನಗಂತೂ. 4 ಇಯರ್ಸ್ ಬ್ಯಾಕ್ ಇವೆಲ್ಲ ಕನಸು ಕಾಣ್ತಿದ್ದೆ, ನನ್ನ ಒಂದು ಫ್ಯಾನ್ ಪೇಜ್ ಜಾಸ್ತಿ ಇರಬೇಕು, ಆ ಥರ ಇಷ್ಟ ಆಗಬೇಕು ಪೀಪಲ್ಸಿಗೆ, ಏನೋ ಪ್ರೀತಿ ಗಳಿಸ್ಬೇಕು ಜನರಿಂದ. ಈ ಥರ ತುಂಬ ಆಸೆಗಳಿತ್ತು 4 ವರ್ಷದಿಂದ. ಅದೆಲ್ಲ ನೆನೆಸ್ಕೊತಿದ್ರೆ ಗೂಸ್ ಪಂಪ್ಸ್ ಮೂಮೆಂಟ್ಸ್ ಆಗುತ್ತೆ. ಓ ಶಿಟ್, ಕ್ರೇಜಿ ಅನ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಫ್ಯಾಮಿಲಿ ಆದಂತ ನಾನು ಹೇಳ್ತೀನಿ, ನಮ್ಮ ಫ್ಯಾನ್ ಪೇಜ್ ಯಾರೋ ಓಪನ್ ಮಾಡಿದ್ರು ಕೂಡ ಅವರೆಲ್ಲ ನಮ್ಮ ಫ್ಯಾಮಿಲಿ ಇದ್ದಂಗೆ. ಸೊ Sudeep_F.P ಆ ಪೇಜ್ನ ನೀವು ಫಾಲೋ ಮಾಡ್ಕೊಳ್ಳಿ ಗೈಸ್, ಯಾರೇ ಮಾಡ್ಕೋತಿಲ್ಲ. ಆ್ಯಂಡ್ ಅವ್ರಿಗೆ ಹೇಳೋದಿಷ್ಟೇ, ಅವ್ರಿಗಂತಲ್ಲ, ಯಾರೇ ನನ್ನ ಒಂದು ಹೆಸರಲ್ಲಿ ಫ್ಯಾನ್ ಪೇಜ್ ಕ್ರಿಯೇಟ್ ಮಾಡಿದ್ರು ಕೂಡ ಬಿ ಪಾಸಿಟಿವ್, ಸ್ಪ್ರೆಡ್ ಪಾಸಿಟಿವ್. ಏನೇ ಇದ್ರು ಪೀಪಲ್ಸ್ಗೆ ಇಷ್ಟ ಆಗಬೇಕು. ಯಾವುದೇ ರೀತಿ ಈ ಪೇಜಿಂದ ಕಷ್ಟ ಆಗ್ತಿದೆ ನನಗೆ, ಅಥವಾ ಏನೋ ಒಂದು ಮಾಡ್ತವ್ರೆ ಅನ್ನೋದೊಂದು ನನಗೆ ಕೇಳಿಸ್ಬಾರ್ದಷ್ಟೇ. ಇನ್ ಕೇಸ್ ಡೆಫಿನೆಟ್ಲಿ ಆ ಥರ ಏನಾದ್ರು ಇತ್ತು ಅಂದರೆ ನಾನು ಹೇಳ್ತೀನಿ, ಲೈಕ್ ರಿಪೋರ್ಟ್ ಮಾಡ್ಬಿಡ್ತೀನಿ. ಬ್ಲೂ ಟಿಕ್ ಇರೋ ರಿಪೋರ್ಟ್ ಮಾಡಿದ್ರೆ ಬೇಗ ಅಕೌಂಟ್ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಬಿ ಪಾಸಿಟಿವ್, ಸ್ಪ್ರೆಡ್ ಪಾಸಿಟಿವ್. ಯಾರೇ ಆಗಿದ್ರು ನಮ್ಮ ಒಂದು ಫ್ಯಾಮಿಲಿಗೆ ಜಾಯ್ನ್ ಆಗ್ತಿದ್ದೀರಾ ಅಂದರೆ ಅಷ್ಟೇ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ ಒಂದು ನಮ್ಮ ಫ್ಯಾಮಿಲಿ ಆದಂಥ Sudeep_F.P. ಆಲ್ವೇಸ್ ಲವ್ ಯು.
ಸೊ ಏನಂದರೆ ನನ್ನ ಫ್ರೆಂಡು ಅಂದರೆ ಟೆಂತು ನಾನು ನಮ್ಮ ರಕ್ಷಿತಾ LKG ಇಂದ 10th ವರೆಗೂ ಕೂಡ ಸೇಮ್ ಸ್ಕೂಲಲ್ಲಿ ಸೇಮ್ ಬ್ಯಾಚು, ಇಬ್ಬರು ಕೂಡ ಓದಿರೋದು. ಸೊ ಅವಳು ಇಲ್ಲಿಗೆ ಬೊಮ್ಮನಹಳ್ಳಿ ಹತ್ರ ಇಂಟರ್ವ್ಯೂಗೆ ಬಂದಿದ್ದು. ಸೊ ಲೇಟ್ ಆಗಿಬಿಟ್ಟೈತೆ, ಅದಕ್ಕೆ ನಾನು ಹೇಳಿದೆ ಇಲ್ಲ ಅಲ್ಲಿ ಆ ಕಡೆ ವಾಪಸ್ ಪೀಣ್ಯಾಗ ಹೋಗೋಕ್ಕೆ 1.5 hour ಆಗ್ಬಿಡುತ್ತೆ. ಅದಕ್ಕೆ ಹೇಳಿದೆ ಬೇಡ ಬೈಲ್ ನಮ್ಮ ಮನೆಗೆ, ನಾಳೆ ಆರಾಮಾಗಿ ಇಲ್ಲಿ ಸ್ಟೇ ಆಗಿಬಿಟ್ಟು ನಾಳೆ ಹೋಗುವಂತೆ ಅಂತ ಹೇಳಿದೆ. ಅದಕ್ಕೆ ಇವಾಗ ಅವಳನ್ನ ಕರ್ಕೊಂಬರೋಣ ಅಂತ ಹೋಗ್ತಾಯಿದ್ದೀನಿ. ನಾನು, ರಕ್ಷಿತಾ, ಸಾಗರು, ಧರ್ಮರಾಜು ಇವರೆಲ್ಲ 10th ಇಂದ ಗೈಸ್, ಅಂದರೆ 10th ಅಂದ್ರೆ ಸಾರಿ LKG ಇಂದಾನು ಕೂಡ ನಾವು ಒಟ್ಟಿಗೆ ಸ್ಕೂಲಲ್ಲಿ ಓದಿರೋದು. ತುಂಬ ಖುಷಿ ಆಗುತ್ತೆ. ಬನ್ನಿ ಗಾಯ್ಸ್, ಹೋಗಿ ಅವಳನ್ನ ಪಿಕ್ ಮಾಡ್ಕೊಂಡ್ ಬರೋಣ ಇವಾಗ. ಲೆಟ್ಸ್ ಗೋ. ಆ್ಯಂಡ್ ಇನ್ನೊಂದು ಕನ್ಫ್ಯೂಸ್ ಆಗ್ಬೇಡಿ, ಸಖಿ ನಾನು ಹೇಳ್ತಿದ್ದೀನಲ್ಲ ಆ ರಕ್ಷಿತಾ ಬೇರೆ, ಸೊ ಈ ನಮ್ಮ 10th ರಕ್ಷಿತಾ ಬೇರೆ. ಒಟ್ನಲ್ಲಿ ಎಲ್ಲರೂ ನನ್ಗೆ ಆಲ್ಮೋಸ್ಟ್ ಫ್ರೆಂಡು ಸಖಿ ರಕ್ಷಿತಾ ಅನ್ನೋರೇ ತುಂಬ ಆಗ್ಬಿಟ್ಟವ್ರೆ. ಹೌದಾ ಮೇಡಮ್, ನಾವು ಅದೇ ಮೆಟ್ರೋ ಅದೇ ಬಸ್ಸಲ್ಲೇ ಓಡಾಡಿದ್ದು ಮೇಡಮ್. ಏನೋ ಈಗ ಒಂದ್ ಸ್ವಲ್ಪ ಅಲ್ಪ ಸ್ವಲ್ಪ ಕಾರಲ್ಲೇನೋ ಓಡಾಡ್ತಿದ್ದೀವಿ ಬಡವ್ರ ಮಕ್ಕಳು. ಓ ಅಲ್ಲ ಈ ಕಡೆ ನಾನಾ ಎಲ್ಲಿದ್ಯಾ? ನಾನು ಅಲ್ಲೆಲ್ಲ ಹುಡುಕ್ತಾ ಇದ್ದೀನಿ, ನೋಡಿದ್ರೆ ಅಂದಿಲ್ಲಿ ಎಂತ ನಾನು ಅಲ್ಲಿ ಹುಡುಕ್ತಾ ಇದ್ದೀನಿ, ಎಲ್ಲೂ ಇಲ್ಲೆಲ್ಲ ಕೆಳಗಡೆ ಎಲ್ಲ ಬತ್ತಲ್ಲ ಇಲ್ಲಿ ಅಂದ್ಬಿಟ್ಟು ನೋಡಿದ್ರೆ ಈ ಕಡೆ. ಮೇಡಮ್ ನಮಸ್ಕಾರ ಗೈಸ್, ಇದೊಂದು ರಕ್ಷಿತಾ, ಇನ್ನೊಂದು ರಕ್ಷಿತಾ ಗೈಸ್. ನಮ್ಮ 10th ನಾವು ಇವಳು ಸಾಗರ್ ಎಲ್ಲ 10th ಇಂದ ಚಿಕ್ಕ ವಯಸ್ಸಿಂದ ಓದ್ಕೊ ಬಂದಿರೋ, ಸಾರಿ LKG ಇಂದ 10th ವರೆಗೂ ಓದ್ಕೊ ಬಂದಿರೋ ಸ್ಟೂಡೆಂಟ್ಸ್, ಚೈಲ್ಡ್ಹುಡ್ ಸ್ಟೂಡೆಂಟ್ಸ್, ಚೈಲ್ಡ್ಹುಡ್ ಫ್ರೆಂಡ್ಸ್. ಏನ್ ಸ್ಲಿಮ್ ಆಗ್ಬಿಟ್ಟಿದೆ, ಖುಷಿ ಆಗ್ಬಿಟ್ಟಿದೆ. ಓ ಈಗ್ಲಾದ್ರೂ ಗೊತ್ತಾಯ್ತಲ್ಲ. ನಾನು ಅದು ಇಂಡೈರೆಕ್ಟ್ ಆಗಿ ಬ್ಯಾಗ್ ನೀರ್ ನಮ್ ಕಾರಲ್ಲಿ ಇರಲ್ಲ, ನಾನು ಅದು ಇಂಡೈರೆಕ್ಟ್ ಅಲ್ಲಿ ನಿನ್ ಬಾಯಲ್ಲಿ ಅದೇ ಹೌದೌದು. ಇಲ್ಲ ನಾನು ಗೈಸ್ ಅವಳ ಸಣ್ಣ ಆಗಿದ್ದಾಳೆ ಅಂತಾನೆ ಹೋಗ್ಲಾನ ಅಂತ ಬಂದೆ. ಅವಳಾಗ ಅವಳು ಹೇಳ್ಕೊತ ಬರೋಗೇನ್ ತೊಂದ್ರೆ ಇಲ್ಲ. ಪಾಪ ಇಂಟರ್ವ್ಯೂ ಸುಸ್ತಾಗ್ಬಿಟ್ಟು ಬಂದಿರೋ ಹುಡುಗಿ ಪಾಪ. ಬನ್ನಿ ವಾಪಸ್ ಮನೆಗೆ ಹೋಗುವ. ಪಿಕ್ ಮಾಡಾಯ್ತು ಒಂದು ಲಗೇಜ್, ಸಾರಿ ಇಲ್ಲಿ ಒಂದು ಲಗೇಜ್ನ ಪಿಕ್ ಮಾಡಾಯ್ತು. ಇದ್ರ ಬಗ್ಗೆ ಪಿಕ್ ಮಾಡಾಯ್ತು. ಊಟ ಪಾಪ ಊಟ ಮಾಡಿಲ್ಲ ಹುಡುಗಿ. ಯಾಕೆ ಹೇಳ್ತೀರಾ, ಬೆಳಗ್ಗೆಯಿಂದ ಊಟ ಮಾಡಿಲ್ಲ. ಅಯ್ಯೋ ಪಾಪ ಅಲ್ಲಿ ನೀರೇ ಇಟ್ಟಿಲ್ಲ ನೋಡೋರು ಪಾಪ. ಅಲ್ಲ ಅದೇ ಇಟ್ಟಿದ್ರು ಕುಡ್ದಿಲ್ಲ, ಒಂದ್ ತೊಟ್ಟು ನೀರು ಕುಡ್ದಿಲ್ಲ ಅಂತೆ. ಅಲ್ಲ ಗೈಸ್ ಪಾಪ ನೀರು ಕುಡ್ದಿಲ್ಲ, ಏನು ಊಟ ಮಾಡಿಲ್ಲ. ನೋಡಿದ್ರೆ ಬಂದು ವಟ 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 ಪಟ 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 ಅಂತ ಮಾತಾಡ್ತಾ ನನಗೆ ಸಿ ನೀನು ಒಂದು ದಿನ ಪೂರ್ತಿ ಎಕ್ಸಾಸ್ಟ್ ಆಗಿರೋದಲ್ಲ, ನನ್ಗೆ ಇಲ್ಲಿ 1 ನಿಮಿಷ ಎಕ್ಸಾಸ್ಟ್ ಆಯ್ತು. ಈಗ ನಾನ್ ಸ್ಟಾಪ್ ಮಾತಾಡ್ತಾರೆ, ಕೇಳು ಮಾತಾಡ್ಬಿಟ್ಟು ಪ್ರಬಲ ಅಂತ ಮಾತಾಡ್ಬಿಡು. ಸುದ್ದಿ ಒಂದ್ ನೀರ್ ಇಡಕ್ಕಾಗಲ್ಲ ನಿನ್ಗೆ, ಬಾಯಿರಕ್ಕೆ ನಿನ್ ಯಾರು ಮಾತಾಡು ಅಂತ ಹೇಳಿದ್ದು. ನಾನು ಮಾತಾಡೋದು ನೀರ್ ಕೇಳೋದು, ಮಾತಾಡೋದು ನೀರ್ ಕೇಳೋದು ಅಷ್ಟೇ. ಹುಡುಗಿ ಏನ್ ಗೊತ್ತಾ ಗೈಸ್, ನೀರ್ ಕುಡಿಯೋದ್ ಕಮ್ಮಿ. ಆಮೇಲೆ ನೋಡಿ ಡಾರ್ಕ್ ಸರ್ಕಲ್ಸ್, ನೀರ್ ಕುಡಿಯಲ್ಲ. ಅದಕ್ಕೆ ಹೇಳೋದು ಲೇಟ್ ನೈಟ್ ಸ್ಲೀಪು. ನಂತರ ಇರ್ಬೇಕು ಹ್ಯಾಂಡ್ಸಮ್ ಆಗಿ. ಆಗ ಎಷ್ಟ್ ಚೆನ್ನಾಗಿದ್ಲು, ಹಾಗ ಹೂ ತರ ಇದ್ಲು ಅಷ್ಟೇ. ಗೈಸ್ ಇಲ್ಲಿ ನೋಡಿ ಉದ್ದ ನೋಡಿ ನನ್ ಕ್ಯಾಮ್ರಾ ನಿಂಗ್ ಹಿಡಿಬೇಕು ಇಲ್ಲಿಂದ. ಇಷ್ಟು ಉದ್ದ ಇದ್ದಾಳೆ ಕೊಳ್ಳು ಕೋಳೆ. ಈಗ ಮನೆಗೆ ಬ್ಲಾಗ್ಗೆ ಒಂದು ಐಟಮ್ಸ್ ಬೇಕಿತ್ತು, ತಗೋತಾ ಇದ್ದೀನಿ. ಇಲ್ಲಿ ನೋಡಿ ಒಂದು ಬಾಟಲ್ ವಾಟರು, ಇನ್ನೊಂದು 4 kg ಸ್ವೀಟ್ಸ್, ಒಂದು ಏನು ವೈಟಿ ಶಾರ್ಟ್ಸ್ ಏನೋ ಪ್ಲಾನ್ ಮಾಡ್ತಿದ್ದೆ ಅಪ್ಪ ಅಮ್ಮ ಜೊತೆ. ನನ್ ಮುಖ ತೊಳ್ದ್ಬಿಟ್ಟು ವಿಡಿಯೋ ಮಾಡಂತ ಹೇಳ್ತಿದ್ದೆ ನಿಮ್ಗೆ. ಬೆಳಿಗ್ಗೆ ಮುಖ 6 ಗಂಟೆಲಿ ನನ್ ಜೊತೆ ಸೇರಿ 5 ನಿಮಿಷ ಆಗಿಲ್ಲ, ಆಗ್ಲೇ ಕೌಂಟರ್ ಕೊಡೋದ್ ಕಲ್ತಿದ್ಯಾ. ಅಲ್ಲಿ ಇಳಿಬೇಕಾರೆ ಹಾವುಗಳೆಲ್ಲ ಇರ್ತವೆ ನೋಡ್ಕೊಂಡು. ಅಲ್ಲೆಲ್ಲ ಒಂದೊಂದ್ ಟೈಮ್ ಓಡಾಡ್ತಿರ್ತವೆ. ಅಮ್ಮ ಜಾಗ ಬಿಡಮ್ಮ, ಆನೆ ಕರೆಸ್ತೆ, ರಕ್ಷಿತನ್ ಕರೆಸ್ತೆ. ವಾಪಸ್ಸು ಮನೆಗೆ ಬಂದೆ. ಇವಾಗ ನಮ್ಮ ಮನೇಲಿ ಮಾಡಿರೋದು ಮಟನ್ ಸಾಂಬಾರು. ಇಲ್ಲಿ ನೋಡಿ ಮಗ ಅಂತ ನಮ್ಮ ಅಪ್ಪ ಮಟನ್ ಸಾಂಬಾರು ಮಾಡೋರೆ.
ಇದ್ರ ಜೊತೆಗೆ ಮುದ್ದೆ ಮತ್ತೆ ಇದು 5 ತರಕಾರಿ ಸಾಂಬಾರು. ಓಕೆ, ಇದು ನಮ್ಮ ಅಮ್ಮನಿಗಿದು, ಅದೆಲ್ಲ ನಮಗೆ. ಏನಂದ್ರೆ ರಕ್ಷಿತಾ ಮಟನ್ ತಿನ್ನಲ್ವಂತೆ. ಮಟನ್ ತಿಂದ್ರೆ ಈ ಗುಳ್ಳೆ ಅದು ಇದೆಲ್ಲ ಬಂದ್ಬಿಡುತ್ತಂತೆ, ಅದಕ್ಕೆ ಬರೀ ಚಿಕನ್ ಅಂತ ತಿನ್ನೋದು. ಇವಾಗ ಅವ್ರಿಗೋಸ್ಕರ ಸಪ್ರೇಟಾಗಿ ಆರ್ಡರ್ ಬೇರೆ ಮಾಡಿದ್ದೀವಿ. ಅದು ಬಂದಿದ ತಕ್ಷಣ ಭರ್ಜರಿ ಒಳ್ಳೆ ಬ್ಯಾಟಿಂಗು. ನೋಡಿ ಮೊಟ್ಟೆನ ಮಾಡಿದ್ದಾರೆ. ಅದೇಳಲ್ವಾ, ಮನೆಗೆ ಯಾರಾದ್ರೂ ಒಬ್ರು ಗೆಸ್ಟ್ ಬರೋರಿದ್ರೆ, ಯಾರು ಗೆಸ್ಟ್ ಬರೋರಿಲ್ಲ ಅಂದ್ರೆ ನನಗೆ ಮೊಸರನ್ನದಲ್ಲಿ ಜೈ ಅನ್ಸುತ್ತೆ. ಯಾರಾದ್ರೂ ಬರ್ತಿದ್ರೆ ಈ ತರ ಎಲ್ಲ ವೆರೈಟಿ ಮಾಡ್ಸೋದು ನಮ್ಮಮ್ಮ. ಗೈಸ್ ಇಲ್ಲಿ ನೋಡಿ, ಫೇಸ್ನ ನೀಟಾಗಿ ವಾಶ್ ಮಾಡಿ ಆದಮೇಲೆ ಈ ಥರ ಸುಂದರಿ ಥರ ಇರ್ತಾರಂತೆ. ಅಂದರೆ ನನಗೆ ಆವಾಗಿನ ಫೇಸ್ಗೂ ಈಗಲೂ ಏನು ಡಿಫ್ರೆನ್ಸೇ ಕಾಣಿಸ್ತಿರ್ಬೇಕನ್ನೋ ಮೋಸ್ಟ್ಲಿ ಹೇಳಕ್ಕಾಗಲ್ಲ. ಪಾಪ ಬ್ಯೂಟಿ ಆಗಿದ್ದಾರೆ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ, ನಾನು ಯಾರಿಗೇನು ಮೋಸ ಮಾಡಿದ್ದೆ? ಏನ್ ಡಿಫ್ರೆನ್ಸ್ ಇದೆ? ಹಿಡ್ದಿದ್ಯಾ ನಾನು ಏನೋ ಮಾತಾಡಕ್ಕಾಗ್ತಿಲ್ಲ. ಇಲ್ಲಾಂದ್ರೆ ಬೈತ್ಯಾ ಗಂಡು? ಬಯಲ್ವಾ? ಎಂತ ಹೆಂಗ್ ಬೈತಾ ಗೊತ್ತಾ, ನಂಗೆ ಬೇಜಾರಾಗ್ಬಿಡುತ್ತೆ ನಂಗೆ ಬೈಯೋದನ್ನ ಕೇಳಿದ್ರೆ. ನಿಜ ಸೀರಿಯಸ್ ಬೈದು ಹೆಂಗ್ ಬೈದಿದ್ದೀನಿ? ಬೈದಿದ್ದೀನಿ ನಾನು ಬೈದಿಲ್ಲ ಸ್ಕೂಲ್ ಡೇಸಲ್ಲೆಲ್ಲ. ಹೇಳು, ನಿಜ ಹೇಳು. ಇಲ್ಲ ಬೈದಿಲ್ಲ. ನಾನು ನಿಜ ಸರಿಗ್ ಬೈತೀನಿ, ಸರಿಗ್ ಹೊಡಿತೀನಿ ಆಕ್ಚುಲಾಗಿ. ಇದೆಲ್ಲ ನಂಬಲ್ಲ ಬಿಡು. ನಾವು ಒಡ್ಸ್ಕೊಂಡ ಅಭ್ಯಾಸ ಇಲ್ಲ, ಒಡೆದ ಅಭ್ಯಾಸ ನಮ್ಗೆ. ಅಂತಂದ್ರೆ ಇಟ್ಕೊಂಡ್ ದಬ್ಬ ಸದ್ಯೋದಲ್ಲ, ಹೊಡಿಯೋದು. ಹಾ ಗೊತ್ತಾಯ್ತು, ಸಾಕು. ಒಂದ್ ಮಾತ್ ಕರಿಯೋಣ. ರಕ್ಷಿತಾ ತಿಂತ್ಯಾ ಇಲ್ವಾ? ಏನ್ ಪಾಪ ಬಂದಿರೋ ಗೆಸ್ಟ್ ಗಳಿಗೆ ಹಿಂಗ್ ಹೇಳಿದ್ರೆ ಹೆಂಗ್ ಪಾಪ ನೀನು? ಸಾಕ್ ಮಾಡ ಹೇಳಿದ್ರು ನನಗೆ. ಹೇಳಿದ್ರಾ? ಸ್ವಲ್ಪ ಬಿಲ್ಡಪ್ ಕೊಡ್ತಿದ್ದೆ ನಿನ್ ಬಗ್ಗೆ. ದೊಡ್ಡ ವ್ಯಕ್ತಿ ಬಂದರೆ ಹಿಂಗೆಲ್ಲ ಮಾಡಿದ್ರೆ ಹೆಂಗೆ ನೋಡ? ಆಗ್ಲೇ ಶುರು ಹಚ್ಕೊಂಡ್ರ ಮೇಯೋದಿಕ್ಕೆ. ಬಂದಿನ 10 ನಿಮಿಷ ಆಗಿಲ್ಲ. ಓಯ್ ಸುದೀಪ್, ಕಂಟ್ರೋಲ್. ಜಾಸ್ತಿ ರೇಗಿಸ್ಬಾರ್ದು. ಒಂದು ನಮ್ ಕದುಗ್ ರೇಗಿಸ್ತೀನಿ, ಆ ಋತುಗ್ ರೇಗಿಸ್ತೀನಿ, ಇನ್ನೊಂದು ನೋ ಕಂಟ್ರೋಲ್. ನೀ ಪೀಸ್ ಆಫ್ ನನ್ನ ಮೈಂಡ್ ಅಲ್ಲಿ ಇರು ಮರಿ. 1 2 3 4 5 6 ತಿನ್ಬಾರ್ದೇನು? ಅದು ವ್ಲಾಗ್ ತಂದಿದ್ದು, ಒಂದ್ ತಿನ್ನು ಪರವಾಗಿಲ್ಲ ಆಯ್ತು. ಸುದೀಪ್ ಕಂಟ್ರೋಲ್, ರೇಗಿಸ್ಬಾರ್ದು. ಶಿ ಇಸ್ ಅ ಬ್ಯೂಟಿ ಗರ್ಲ್. ಇಲ್ಲಿ ನೋಡಿ ಗೈಸ್, ಸೀರಿಯಲ್ ಕತೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟವ್ರೆ ಕುತ್ಕೊಂಡು. ಇದು ಮಾತ್ರ ನೋಡೋದು, ಹೌ ಟು ಬಿಕಮ್ ಫ್ಯಾಟ್ಲೆಸ್, ವೆಯ್ಟ್ಲೆಸ್. By eating ice creams, junks. ಗೈಸ್ ಅವಳಿಗೆ ಇವಾಗ ಚಿಕನ್ ಬಿರಿಯಾನಿ, ಲಾಲಿಪಪ್ಪು, ಅದು ನನ್ನ ಫೇವ್ರೇಟ್ ಅಲ್ಲ ಲಾಲಿಪಪ್, ಅಲ್ಲಿನ ತರಿಸಿರೋದು. ಅಲ್ಲಿ ಪಿಕ್ಕಿಂಗ್ ಅಪ್. ಒಂದು ಪ್ಲೇಟಾ 2 ಪ್ಲೇಟಾ? 1 ಪ್ಲೇಟ್ ಸಾಕ 2 ಪ್ಲೇಟ್ ಸಾಕ? ಹಾಂ ಸುಮ್ಮನೆ ಕೇಳೋದು. ಜಾಸ್ತಿ ರೇಗಿಸ್ತೀನಿ ಅಂತ ಬೇಜಾರಾಗಬೇಡಿ. ನಾವು ಚಿಕ್ಕ ವಯಸ್ಸಿಂದ ರೇಗಿಸಿ ಅಭ್ಯಾಸ ಅಷ್ಟೇ, ಅದು ಬಿಟ್ರೆ ಅಂತ ಇಲ್ಲ. ಅಂದ್ರೆ ಕೈ ಸೊಲ್ಲೆ ಒಪ್ಪಿಗೆ ಬಂದ್ಬಿಟ್ಟಿದ್ವಿ. ಆಮೇಲೆ ನೀವೇ ನನಗೆ ಬೈಬೇಡಿ ಪಾಪ, ಇಷ್ಟೊಂದೆಲ್ಲ ರೇಗಿಸ್ಬೇಡಿ ಬ್ರೋ ಅಂತ. ನಮಗೆ ಹೆಣ್ಮಕ್ಳು ಹಿಂಗೆ ತಿನ್ನೋದು ಕಂಡ್ರೆ ತುಂಬ ಇಷ್ಟ ನನಗೆ. ನೋಡಿ ಈ ಆ್ಯಂಗಲ್ ಇದೆ ನೋಡಿ ಒಂಚೂರು. ಎಲ್ಲ ನಿಂದೆ. ರೈಸ್ ಊಟ ಮಾಡಿದ್ದಾಯ್ತು. ಯಪ್ಪ ಯಾಕೋ ಜಾಸ್ತಿ ತಿಂದ್ಬಿಟ್ಟೆ ಅನಿಸ್ತೈತೆ. ಅದು ಯಾರ ಪಕ್ಕ ಕೂತಿದೆ ಗೊತ್ತಾ? ಅದು ಯಾರ ಪಕ್ಕ ಕೂತಿದ್ನಲ್ಲ, ಅದಕ್ಕೆ ಜಾಸ್ತಿ ತಿಂದ್ಬಿಟ್ನ ಅಂತ ಗೊತ್ತಾಯ್ತಿಲ್ಲ. ಹೊಟ್ಟೆ ಒಂಥರ ಈಟಗಳಾಗೋ ಥರ ಫೀಲ್ ಆಗ್ಬಿಟ್ಟೈತೆ. ಅದಕ್ಕೆ ಒಂದು ರೌಂಡು ವಾಕಿಂಗ್ ಮಾಡ್ತಾಯಿದ್ದೀನಿ ಇವಾಗ. ವಾಕಿಂಗ್ ನಾನು ವಾಕಿಂಗ್ ಮಾಡ್ದಲೇ ತನ್ನವರನ್ನು ವಾಕಿಂಗ್ ಮಾಡಿಸೋ ಆ ಗುಣ. ಅಷ್ಟೇ ಗೈಸ್, ಇವಾಗ ಮಲಗೋದು. ಆಫ್ಟರ್ ಸೋ ಲಾಂಗ್ ಟೈಮ್ ಬಂದಿರೋದು. 3 ವರ್ಷ ಆದಮೇಲೆ ಹುಡುಗಿ ಬಂದಿರೋದು ಇಲ್ಲಿಗೆ. ಮೋಸ್ಟ್ಲಿ ಅದು ಯಾವುದೋ ಒಂದು ಶೂಟ್ ಇತ್ತು, ಡಾಕ್ಟರ್ ಪೇಷಂಟ್ ಆಗಿರೋ ಶೂಟ್. ಡಾಕ್ಟ್ರು ಅವಾಗ ಬಂದಿತ್ತು. 3 ವರ್ಷ ಆದ್ಮೇಲೆ ಬಂದಿರೋದು. ವೆಲ್ಕಮ್. ಇದೆಲ್ಲ ಫಾರ್ಮಾಲಿಟೀಸ್ಗೋಸ್ಕರ ಅಷ್ಟೇ, ಇದೆಲ್ಲ ನಮ್ಮ ಡೈಲಿ ಲೈಫಲ್ಲಿ ನಡೆಯಲ್ಲ ನಂದು. ಅಂದರೆ ಅವಳು ಬೀಟ್ ಆದಾಗೆಲ್ಲ ಈ ಥರ ಎಲ್ಲ ಶೇಕ್ ಹ್ಯಾಂಡ್ ಶೇಕು ಇವೆಲ್ಲ ಕೊಟ್ಟ ಅಭ್ಯಾಸ ಇಲ್ಲ ನನಗೆ. ಏನಿದ್ರು ಹಿಂಗೆ ಬರ್ತೀವ, ಹಿಂಗೆ ಹೊಡ್ದ ಅಭ್ಯಾಸ ಅಷ್ಟೇ ಗೈಸ್.